ಬೇರೆ ರೀತಿಯಲ್ಲಿ ನನಗೆ ತೊಂದರೆ ಆಗ್ತದೆ ಆರೋಗ್ಯ ದೃಷ್ಟಿಯಿಂದ ಬೇರೆ ಅಂತೇಳಿ ನನ್ನನ್ನು ಏನು ವಿಜಯನಗರ ಜಿಲ್ಲೆಯಿಂದ ಮುಕ್ತಗೊಳಿಸಿ ಅಂತೇಳಿ ಅವರು ಹೇಳಿದರೆ ನಾನು ಧ್ವಜಾರೋಹಣಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಯಾರು ನಿನ್ನೆ ಏನು ನಮಗೆ ಹೊಸ ಸಚಿವರನ್ನ ಕೆಲವು ಸಚಿವರು ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ಸಚಿವರು ಹೋಗಿ ಇದು ಮಾಡಿದ್ದಾರೆ. ಸುಮಾರು ಈಗೆಲ್ಲ ಗೊತ್ತಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಒಬ್ಬರಿರ್ಬೋದು, ತುಮಕೂರೆಲ್ಲ ಒಬ್ಬರಿರ್ಬೋದು, ದಾವಣಗೆರೆಯಲ್ಲಿ ಇಬ್ಬರಿದ್ದಾರೆ, ಜೊತೆಗೆ ಕೊಪ್ಪಳಲ್ಲಿ ಇಬ್ಬರಿದ್ದಾರೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ. ಅದನ್ನೆಲ್ಲ ಸರಿದೂಗಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡೋಂಥ ಸಂದರ್ಭದಲ್ಲಿ ರೇಟಿಂಗಲ್ಲಿ ಕೊಟ್ಟಾಗ ಕ್ರಮ ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಮೊದಲೇನು ಮಾಡಿದ್ರು, ಬರೀ ಪ್ರಕೃತಿ ವಿಕೋಪ ಉಸ್ತುವಾರಿ ಸಚಿವರು ಮಾಡಿದ್ರು. ಅವ್ರೇನು ಮಾಡಿದ್ರು, ಮುಂದಿನ ಕಾಯಮಾಗಿ ಬೇರೆ ನೇಮಿಸ್ಲಿಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ನನಗೆ ಆರೋಗ್ಯ ದೃಷ್ಟಿಯಿಂದ ನನಗೆ ಅಲ್ಲಿ ಬೇಡ ಅಂತ ಹೇಳಿದರೆ ವಿನಃ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿ ಅವರು ಬೇರೆ ಕೆಲಸಗಳಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಆ ಕಾರಣಕ್ಕೆ ಧ್ವಜಾರೋಹಣ ಮಾಡಲಿಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲ್ಲ ಅಂತ ಇಲ್ಲ. ಆದ್ರೆ ಇವತ್ತು ಬೇರೆ ಬೇರೆ ಧ್ವಜಾರೋಹಣ ಮಾಡಿದ್ದಾರೆ. ಹಿಂದೆ ಅವರು ಉಸ್ತುವಾರಿ ಸಚಿವರಾಗಿದ್ದು ಸರ್, ಇದೊಂದು ಕಾರ್ಯಕ್ರಮ ನಂತರ ಕೇಳ್ಬೋದಾಗಿದೆ. ಇಲ್ಲ ಏನಾಗಿದೆ ಗೊತ್ತಾ, ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಪಾಯಿಂಟ್. ಫಸ್ಟ್ಗೆ ನಮಗೆ ಜಿಲ್ಲಾ ಪ್ರಕೃತಿ ವಿಕೋಪ ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ, ನಮಗೂ ಸೇರಿ. ಅದಾದಮೇಲೆ ಇನ್ನೊಂದು ಆರ್ಡರ್ ಆಯಿತು ಧ್ವಜಾರೋಹಣಕ್ಕೆ ಅಂತ ಹೇಳಿ ಬಂದು. ಇನ್ನೊಂದು ಆರ್ಡರ್ ಏನಾಯಿತು, ನಿನ್ನೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಿಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಜಿಲ್ಲೆಯ ಹೊಣೆಗಾರಿಕೆ ಬೇಡ ಅಂತ ಹೇಳಿದರೆ ವಿನಃ ನಾನು ಧ್ವಜಾರೋಹಣ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿಲ್ಲ. ಇದು BJPಯವರು ಅವರು ಸೃಷ್ಟಿ ಮಾಡ್ತಾರೆ, ಅವರು ರಾಜಕಾರಣದಲ್ಲಿ ಮಾತಾಡ್ತಾರೆ ವಿನಃ ಇದು ವಸ್ತುಸ್ಥಿತಿ. ಯಾಕೆಂದರೆ ಅವರು ನನಗೆ ಧ್ವಜಾರೋಹಣಕ್ಕೆ ಮಾತ್ರ ಮಾಡಲ್ಲ, ವಿಜಯನಗರ ಆಮೇಲೆ ಕೊಡ್ರಿ ಅಂತ ಕೇಳಿಲ್ಲ. ಹಂಗೆ ಕೇಳಿದರೆ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗ್ತದೆ. ಅವ್ರು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಡ ಅಂತ ಹೇಳಿದ್ರನ್ನ ಆ ರೀತಿ ಆದ ಹೇಳಿ ಬೇರೆ ರೀತಿಯಲ್ಲಿ ನನಗೆ ತೊಂದರೆ ಆಗ್ತದೆ ಆರೋಗ್ಯ ದೃಷ್ಟಿಯಿಂದ ಬೇರೆ ಅಂತೇಳಿ ನನ್ನನ್ನು ಏನು ವಿಜಯನಗರ ಜಿಲ್ಲೆಯಿಂದ ಮುಕ್ತಗೊಳಿಸಿ ಅಂತೇಳಿ ಅವರು ಹೇಳಿದರೆ ನಾನು ಧ್ವಜಾರೋಹಣಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಯಾರು ನಿನ್ನೆ ಏನು ನಮಗೆ ಹೊಸ ಸಚಿವರನ್ನ ಕೆಲವು ಸಚಿವರು ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ಸಚಿವರು ಹೋಗಿ ಇದು ಮಾಡಿದ್ದಾರೆ. ಸುಮಾರು ಈಗೆಲ್ಲ ಗೊತ್ತಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಒಬ್ಬರಿರ್ಬೋದು, ತುಮಕೂರೆಲ್ಲ ಒಬ್ಬರಿರ್ಬೋದು, ದಾವಣಗೆರೆಯಲ್ಲಿ ಇಬ್ಬರಿದ್ದಾರೆ, ಜೊತೆಗೆ ಕೊಪ್ಪಳಲ್ಲಿ ಇಬ್ಬರಿದ್ದಾರೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ. ಅದನ್ನೆಲ್ಲ ಸರಿದೂಗಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡೋಂಥ ಸಂದರ್ಭದಲ್ಲಿ ರೇಟಿಂಗಲ್ಲಿ ಕೊಟ್ಟಾಗ ಕ್ರಮ ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಮೊದಲೇನು ಮಾಡಿದ್ರು, ಬರೀ ಪ್ರಕೃತಿ ವಿಕೋಪ ಉಸ್ತುವಾರಿ ಸಚಿವರು ಮಾಡಿದ್ರು. ಅವ್ರೇನು ಮಾಡಿದ್ರು, ಮುಂದಿನ ಕಾಯಮಾಗಿ ಬೇರೆ ನೇಮಿಸ್ಲಿಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ನನಗೆ ಆರೋಗ್ಯ ದೃಷ್ಟಿಯಿಂದ ನನಗೆ ಅಲ್ಲಿ ಬೇಡ ಅಂತ ಹೇಳಿದರೆ ವಿನಃ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿ ಅವರು ಬೇರೆ ಕೆಲಸಗಳಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಆ ಕಾರಣಕ್ಕೆ ಧ್ವಜಾರೋಹಣ ಮಾಡಲಿಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲ್ಲ ಅಂತ ಇಲ್ಲ. ಆದ್ರೆ ಇವತ್ತು ಬೇರೆ ಬೇರೆ ಧ್ವಜಾರೋಹಣ ಮಾಡಿದ್ದಾರೆ. ಹಿಂದೆ ಅವರು ಉಸ್ತುವಾರಿ ಸಚಿವರಾಗಿದ್ದು ಸರ್, ಇದೊಂದು ಕಾರ್ಯಕ್ರಮ ನಂತರ ಕೇಳ್ಬೋದಾಗಿದೆ. ಇಲ್ಲ ಏನಾಗಿದೆ ಗೊತ್ತಾ, ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಪಾಯಿಂಟ್. ಫಸ್ಟ್ಗೆ ನಮಗೆ ಜಿಲ್ಲಾ ಪ್ರಕೃತಿ ವಿಕೋಪ ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ, ನಮಗೂ ಸೇರಿ. ಅದಾದಮೇಲೆ ಇನ್ನೊಂದು ಆರ್ಡರ್ ಆಯಿತು ಧ್ವಜಾರೋಹಣಕ್ಕೆ ಅಂತ ಹೇಳಿ ಬಂದು. ಇನ್ನೊಂದು ಆರ್ಡರ್ ಏನಾಯಿತು, ನಿನ್ನೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಿಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಜಿಲ್ಲೆಯ ಹೊಣೆಗಾರಿಕೆ ಬೇಡ ಅಂತ ಹೇಳಿದರೆ ವಿನಃ ನಾನು ಧ್ವಜಾರೋಹಣ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿಲ್ಲ. ಇದು BJPಯವರು ಅವರು ಸೃಷ್ಟಿ ಮಾಡ್ತಾರೆ, ಅವರು ರಾಜಕಾರಣದಲ್ಲಿ ಮಾತಾಡ್ತಾರೆ ವಿನಃ ಇದು ವಸ್ತುಸ್ಥಿತಿ. ಯಾಕೆಂದರೆ ಅವರು ನನಗೆ ಧ್ವಜಾರೋಹಣಕ್ಕೆ ಮಾತ್ರ ಮಾಡಲ್ಲ, ವಿಜಯನಗರ ಆಮೇಲೆ ಕೊಡ್ರಿ ಅಂತ ಕೇಳಿಲ್ಲ. ಹಂಗೆ ಕೇಳಿದರೆ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗ್ತದೆ. ಅವ್ರು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಡ ಅಂತ ಹೇಳಿದ್ರೆ ಆ ರೀತಿ ಆದ ಹೇಳಿ